ಅವ್ರ ಪ್ರಾಪರ್ಟಿನಲ್ಲಿ ನೀವು ಹೋಗ್ಬಿಟ್ಟು ಫೋರ್ಸಿಬಲ್ ಆಗಿ ಕೂತ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ಏನ್ ಸೆಟಲ್ ಮಾಡೋದು? ಅವ್ನು ಯಾವನ್ ಪೊಲೀಸ್ನವನು ಸಿವಿಲ್ ಮ್ಯಾಟರ್ ನಲ್ಲಿ ಇಂಟರ್ಫಿಯರ್ ಹಾಕೆ ಅವನು ಸೇರ್ಸ್ ಒಳಗಡೆ ಹಾಕ್ಬಿಡ್ಬೇಕು. ಇವತ್ತಿನ ದಿವಸ ಹಂಗಾಗೋಗ್ಬಿಟ್ಟಿದೆ. ಹಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಮಾತ್ರಕ್ಕೆ ಪ್ರಾಪರ್ಟಿ ರೈಟ್ಸ್ಗೆಲ್ಲ ಇಂಟರ್ಫಿಯರ್ ಮಾಡೋದಕ್ಕೆ ಎಲ್ಲಿದೆ ಅವ್ರಿಗೆ? ಅಂತ ಪೊಲೀಸ್ನವ್ರು ಯಾರು ಇದ್ರೆ ಕರ್ಕೊಂಬನ್ನಿ ನಮ್ ಕೋರ್ಟ್ ಮುಂದೆ. ಅವ್ರದ್ದು ವರದಿ ಬಿಚ್ಚಿಸ್ಬಿಟ್ಟು ಇರುತ್ತಲ್ಲ ಅವ್ರದ್ದು ಬಟ್ಟೆ ಭುಜಕೀರ್ತಿಗಳು ಟಾರು ಗೀರು ಎಲ್ಲ ಅದೆಲ್ಲ ಕಿತ್ತಾಕಿಸ್ಬಿಟ್ಟು ಶರಣಾಗತಿ ಹೊಂದಿಸಿ ಮನೆ ಕಳಿಸ್ಬಿಟ್ಟು. ಐ ಅಂಡರ್ಸ್ಟ್ಯಾಂಡ್ ದಿ ಕೇಸ್. ತಮ್ಮ ಮನೆಗೆ ಇವರೆಲ್ಲ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು, ಬೇಸ್ಡ್ ಆನ್ ಸಮ್ ಗಿಫ್ಟ್ ಡೀಡ್ ಅಂಡ್ ಸೇಲ್ ಡೀಡ್ ಏನೇನೋ ಮಾಡ್ಕೊಂಡ್ಬಿಟ್ರು, ಬಂದ್ರು, ಎಲ್ಲಾರನ್ನು ನುಗ್ಬಿಟ್ರು. ನೀವು ಸಾಯಂಕಾಲ ಹೋದ್ರಿ, ಯಾರ್ದೋ ಮನೆ ಅಂತ ಕೇಳಿದ್ರಿ, ತಾವು ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿ ಬಂತು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರನ್ನ ಅವ್ರಿಗೇನೋ ಅಷ್ಟೋ ಇಷ್ಟ ಕೊಟ್ಟು ಸರಿ ಮಾಡ್ಕೊಂಬಿಡಿ ಅಂತ ನಿಮ್ಗೆ ಹೆದರ್ಸಿದ್ರು. ಆಮೇಲಿಂದ ನೀವು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಿ. ಹಿರಿಯ ಅಧಿಕಾರಿಗಳೆಲ್ಲ ಹೇಳದ್ಮೇಲಿಂದ ವಾಪಸ್ ನಿಮ್ಮನ್ನ ಜಾಗದ ಕೊಡ್ಸಿ ಕೇಸ್ ಹಾಕ್ಸ್ಕೊಳ್ಳಿ ಅಂತ ಬಂತು. ಇದೆಲ್ಲ ನನಗೆ ನೆನಪಲ್ಲಿದೆ, ಗೊತ್ತಾಯ್ತಲ್ಲ. ಇಷ್ಟೇ ನಿಮ್ ಕೇಸ್ ಇರ್ತಕ್ಕಂಥದ್ದು. ನಾನು ಓನರ್ ಆಫ್ ದಿ ಪ್ರಾಪರ್ಟಿ, ಅವ್ರದ್ದೇನೋ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ, ಅದು ಕಚಡ ಡಾಕ್ಯುಮೆಂಟ್, ಅದಕ್ಕೆ ಸಂಬಂಧ ಇಲ್ಲ. ಆ ವಿಶಾಲಾಕ್ಷಿ ಅನ್ನೋದಕ್ಕೂ ಈ ಪ್ರಕರಣಕ್ಕೂ ಏನು ಸಂಬಂಧ ಇಲ್ಲ. ಅವ್ರು ಮಾಡಿರೋ ಗಿಫ್ಟ್ ಡೀಡಿನ ಮೇಲೆ ಇವರೆಲ್ಲ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಇದ್ಯಾವುದು ನಡೀತಕ್ಕಂಥದ್ದಲ್ಲ ಅಂತ. ದಟ್ಸ್ ಆಲ್ ಯುವರ್ ಕೇಸ್. ನೀವು ಅಟ್ಟೆ, ನಾನೇನಾರು ಅಪೀಲ್ ಏನಾರು ವಜಾ ಮಾಡಿದ್ರೆ ಸುಮ್ನೆ ಗಿಮ್ನೆ ಮಾಡೋದಿಲ್ಲ. ಅಪೀಲ್ನ ವಜಾ ಮಾಡೋದ್ರ ಜೊತೆಗೆ ಜೈಲು ಇತ್ಯಾದಿಗಳನ್ನು ಹೇಳ್ತೀನಿ. ಅದು ಕೊಡು. 1977, 24, 21 ತಮ್ಮ ಮೇಡಮ್ಗೆ ಮೊನ್ನೆ ಓದ್ ತೋರಿಸಿದೀನಿ, ಗೊತ್ತಾಯ್ತಲ್ಲ. ಅದಷ್ಟಕ್ಕೆ ಬಿಡೋಂತ ಪ್ರಶ್ನೆ ಇಲ್ಲ. ಸುಳ್ಳು ಪಳ್ಳು ಅಂತ ಗೊತ್ತಾಗಿ ಕೋರ್ಟ್ನಲ್ಲೆಲ್ಲ ಬಂದು ಸುಳ್ಳು ಪಳ್ಳೆಲ್ಲ ಹಾಕೊಂಡು ಬಂದಿರುವಂತ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ 77ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಕರಣ ಇದ್ದು ಕೋರ್ಟ್ಗೆ ಮನವರಿಕೆ ಆದ್ರೆ, ಮಾಡ್ತಿರ್ತಕ್ಕಂಥದ್ದು ಚಿದ್ವಿನ್ಯ ಕುಕೃತ್ಯ ಅನ್ನೋದು ಮನವರಿಕೆ ಆದ್ರೆ, ಆಗ ಅವ್ರ ಮೇಲೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಕೂಡ ಏನ್ ಬೇಕೋ ಅದರ ಆಕ್ಷನ್ ತೆಗೆದುಕೋಬೇಕು ಅಂತ 5ನೇ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ನವ್ರು 77ನೇ ಇಸ್ವಿನಲ್ಲಿ. ಇನ್ನೊಂದು 4-5 ವರ್ಷ ಹೋದ್ರೆ ಈ ಜಜ್ಮೆಂಟ್ ಬಂದು 50 ವರ್ಷ ಆಗುತ್ತೆ. ಇನ್ನೂ ಮುನ್ನೋ ನಾವು ಅಯ್ಯಪ್ಪ ಅಂತ ಎಷ್ಟು ದಿನ ಅಂತ ಇರೋದು? ಇದು ನನ್ನ ಮನಸ್ಸಿಗೆ ಬಂದಿರೋ ಪ್ರಕಾರ ಇದು ಸರಿಯಾಗಿದೆ. ಪೊಲೀಸ್ನವ್ರು ಬುದ್ಧಿ ಕಲಿಸೋದಕ್ಕೆ, ಇಂಥ ಅನ್ಸ್ಕ್ರೂಪುಲಸ್ ಎಲಿಮೆಂಟ್ಸ್ಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಈ ಪ್ರಕರಣ ಸ್ಪಷ್ಟವಾಗಿದೆ ಅಂತ ಅನ್ನಿಸ್ತಾ ಇದೆ. ಅಮ್ಮಯ್ಯ ಇದ್ರು ಪಾಪ, ಶಿ ವಾಸ್ ವೆರಿ ಫೇರ್. ಅವ್ರೇನು ಒಂದು ಪಾಪ ಏನು ಮುಚ್ಚಿಡ್ಲಿಲ್ಲ, ಏನಿದೆಯೋ ಅದ್ ರೆಕಾರ್ಡ್ ಮೇಲೆ ಅದನ್ನಷ್ಟನ್ನೇ ಆರ್ಗ್ಯುಮೆಂಟ್ ಮಾಡಿದ್ರು. ಬಹಳ ವೆರಿ ಫೇರ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ರು. ಅವ್ರ ಮುಖ ನೋಡಿ ಒಂದ್ ಚಾನ್ಸ್ ಕೊಡೋಣ ನಿಮ್ಗೆ ಅಂತಿದ್ದೀನಿ. ಇಲ್ದೆ ಹೋದ್ರೆ ಆ ಕಾನೂನು ಇದೆಯೋ ಏನಿದೆಯೋ ಅದ್ರ ಪ್ರಕಾರ ಬರೀತೀವಿ, ಮೆರಿಟ್ಸ್ ಮೇಲೆ ಅಷ್ಟೇ ಇರೋದು. ಎಷ್ಟು ವಯಸ್ಸು ತಮ್ಗೀಗ? ಇನ್ನು 64 ವರ್ಷ ಬದುಕೋ ಇಚ್ಛೆ ಇದೆಯೇನು? ಇಲ್ಲ ತಾನೆ. ನಿಮ್ ಕಾಲದಲ್ಲಿ ಕೈಕಾಲು ನೆಟ್ಗಿರುವಾಗ, ಎಲ್ಲ ಫ್ಯಾಕಲ್ಟಿ ಸರಿಯಾಗಿರುವಾಗ, ನಿಮ್ ಕಾಲ ಮೇಲೆ ನೀವು ನಿಂತ್ಕೊಂಡಿರುವಾಗ ಲಿಟಿಗೇಷನ್ ಮುಗಿಸ್ಕೊಂಬಿಡಿ. ಮಕ್ಕಳಿಗಿಟ್ಟು ಹೋಗ್ಬೇಡಿ, ಗೊತ್ತಾಯ್ತಲ್ಲ. ಮಕ್ಕಳಿಗಿಟ್ಟು ಹೋಗ್ಬೇಡಿ. ಹಿಂದೆ ಮನುಷ್ಯ ಸಹಜವಾಗಿ ತಪ್ಪುಗಳಾಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸಮ್ ಮಿಸ್ಟೇಕ್ಸ್ ವಿಲ್ ಕ್ರೀಪ್ ಇನ್. ಆಸೆ, ಆಕಾಂಕ್ಷೆ, ಪ್ರಾಪರ್ಟಿ ಬೇಕು, ನನ್ಗೂ ಇರ್ಬೋದು. ಹಿ ಮೇ ಬಿ ಡ್ಯೂಪ್ಡ್, ಹಿ ಮೈಟ್ ಹ್ಯಾವ್ ಬೀನ್ ಡ್ಯೂಪ್ಡ್. ಐ ಆಮ್ ನಾಟ್ ಸೇಯಿಂಗ್ ನೋ. ಅವ್ರಿಗೆ ಯಾರು ಹೇಳ್ಕೊಟ್ಟವ್ರು, ಮಾಡ್ಕೊಟ್ಟವ್ರು. ಮಂಜುಳಮ್ಮನ ಹತ್ರ ಬಂದಿದ್ರು ಅಂತ ಇಟ್ಕೊಳ್ಳಿ, ಈ ತರ ತಗೋಬೇಕು ಅಂತಿದ್ದೀನಿ ಅಂತ. ನೀವೇನ್ ಮಾಡ್ತೀರಮ್ಮ? ಬೇಡ ಅಂತಿರ್ತಾನೆ. ಯಾಕೆ ಅಂದ್ರೆ ನಮ್ಗೆ BA LLB ಓದಿ ಗೊತ್ತಿದೆ, ಏನ್ ಮಾಡಿದೀವಿ ಅಂತ ಗೊತ್ತಿರುತ್ತೆ, ಕಾನೂನು ಗೊತ್ತಿರುತ್ತೆ, ಎಲ್ಲ ನೋಡಿರ್ತೀವಿ ನಾವು. ರೆಕಾರ್ಡ್ ಮೇಲೆ ನೋಡ್ತೀವಿ, ಇದಕ್ಕೆ ಇವ್ರಿಗೆ ಎಲ್ಲಿಗೆ ಬಂತು ತಗೊಂಬ ಅಂತ ಕೇಳ್ತೀವಿ, ಟ್ರೇಸ್ ಮಾಡ್ತೀವಿ ಟೈಟಲ್ನ. ಇವ್ರಿಗೆ ಮುಂಚೆ ಎಲ್ಲಿತ್ತು ಅಂತ ಕೇಳ್ತೀವಿ, ಇದು ಯಾರ ಹೆಸರಿನಲ್ಲಿದೆ ಅಂತ ಕೇಳ್ತೀವಿ, ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ತಗೊಂಡ್ ಬಾ ಅಂತ ಕೇಳ್ತೀವಿ. ಅಲ್ಲಮ್ಮ, 1.5 ಲಕ್ಷ ರೂಪಾಯಿ ಇದೆ ಇವತ್ತಿನ ದಿವಸ. ಅದು ಯಾವ್ದೋ ಬೈಕ್, ಮೋಟರ್ ಸೈಕಲ್, ಆಯ್ತಾ? 1,80,000 ರೂಪಾಯಿ ಆ ಮೋಟರ್ ಬೈಕ್. ಅದೆಂತದೋ ಅಪಾಚಿ. ಬಿಕಾಸ್ ಐ ಗಾಟ್ ಒನ್ ಫಾರ್ ಮೈ ಸನ್, ಯು ಸಿ, ಐ ನೋ ದಿ ಪ್ರೈಸ್. ಅಲ್ಲೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ರೆ ನನ್ಗೆ ಇಲ್ಲಿ ಪಕ್ಕ ಅಂತ ಇತ್ತು. ಅಲ್ವೋ ಮಳೆ ಬರ್ತಿದೆ, ಅಲ್ಲೆಲ್ಲ ಬಿಟ್ಟು ಬರ್ತೀನಿ ಅಂತ, ನಾಳೆ ಬೆಳಗ್ಗೆ ಇರ್ಬೇಕಲ್ಲ ಬೈಕ್ ಅಂತ. ಕೊನೆಗೆ ಏನೋ ಮಾಡಿ ಎಲ್ಲೋ ಒಂದು ಫ್ರೆಂಡ್ ಮನೆ ಹುಡುಕ್ಸಿ ಅಲ್ಲೆಲ್ಲ ಒಂದು ಕಾಂಪೌಂಡ್ ಅಲ್ಲಿ ಇಟ್ಟು ಬೀಗ ಈಗ ಎಲ್ಲ ಸರಿಯಾಗಿ ಹಾಕೊಂಬ.
1,80,000 ನನ್ನ ಬೈಕ್ನ ದೇಖ್ಭಾಲ್ ಮಾಡೋದಕ್ಕೆ ನಾನು ಇಷ್ಟನ್ನೆಲ್ಲ ಹೇಳ್ಬೇಕು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಆಯ್ತಾ? ಮಗಂಗೆ ಹೇಳುವಾಗ ಹುಷಾರಪ್ಪ ಅಂತ. ಲಕ್ಷಾಂತರ ರೂಪಾಯಿ ಅಂತದ್ರಲ್ಲಿ ಕೊಟ್ಟು ಒಂದು ಇಮೋಬಲ್ ಪ್ರಾಪರ್ಟಿ ಕೊಂಡ್ಕೊಳ್ಳುವಾಗ ಏನ್ ಮಾಡಿದ್ದಾರೆ ಅಂತ ಇವತ್ತು ನಾನು ಬರ್ದಿದ್ದೀನಿ ಜಜ್ಮೆಂಟ್ ಒಳಗಡೆ. ಏನ್ ಮಾಡಿದ್ದಾರೆ ಅಂತ ಬೋನಫೈಡಿ ಪರ್ಚೇಸರ್ ಪರ್ ವ್ಯಾಲ್ಯೂ ಅಂದ್ರೆ ಒಂದ್ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದೀರಾ? ಈ ಸ್ವತ್ತು ನಂದು ಅಂತ ಏನಾರು ಹೇಳಿದಿರಾ? ಕೊಂಡ್ಕೊಳ್ಳಕ್ ಮುಂಚೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ತಂದಿರಾ? ವಾಟ್ ಆರ್ ದಿ ಟೈಟಲ್ ಡೀಡ್ಸ್ ಅಂತ ಹೇಳ್ಬೇಕು. ಇವ್ರ ಸೇಲ್ ಡೀಡ್ ಅಲ್ಲಿ ಕೇಳಿ, ವೇರ್ ಆರ್ ದಿ ಟೈಟಲ್ ಡೀಡ್ಸ್, ಪ್ರೀವಿಯಸ್ ಟೈಟಲ್ ಡೀಡ್ಸ್? ನಥಿಂಗ್ ಈಸ್ ದೇರ್. ಇದೇನಾಗ್ತಾ ಇದೆ, ಎಲ್ಲಾ ಬಿಗಿನಿಂಗ್ ಆಫ್ ದಿ ಎಕ್ಸ್ಟೆನ್ಷನ್ ಏನಿರುತ್ತೆ ಪ್ರಾರಂಭ ಆಗುವಾಗ ಒಂದ್ ಅಂಗಡಿ ಯಾರೋ ಕಟ್ತಾರೆ, ಒಂದ್ 4-5 ಕಾಂಪ್ಲೆಕ್ಸ್, ಅದ್ರೊಳಗಡೆ ಒಂದ್ ಅಂಗಡಿ ನೋಡಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗೋದೇ ಅಲ್ಲಿಂದ. ಸಿಮೆಂಟ್ ಅಂಗಡಿ ಬರಕ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗುತ್ತೆ. ಆಲ್ ಆರ್ ಆಫ್ ದಟ್ ನೇಚರ್. ದುಡ್ಡಿರೋನ್ ಏನ್ ಮಾಡ್ತಾನೆ, 6ಕ್ಕಿರೋದು 3ಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆಸೆ ಪಟ್ಟು. ಈಗ ಆ 1,80,000 ರೂಪಾಯಿಂದ ಮೋಟರ್ ಸೈಕಲ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲಾ ಎಕ್ಸ್ಟೆನ್ಷನ್ ಇದೆ ನೋಡಿ, ಹೊಸದಕ್ಕಿಂತ ಚೆನ್ನಾಗಿ ಪಾಲಿಶ್ ಮಾಡಿಟ್ಟಿರ್ತಾನೆ. ಇಟ್ ಈಸ್ ಬೀಂಗ್ ಸೋಲ್ಡ್ ಫಾರ್ 40,000 rupees. ಅಸ್ಯೂಮ್ ಫಾರ್ ಎ ಮೊಮೆಂಟ್ ನಾನೊಂದು ಮೋಟರ್ ಸೈಕಲ್ ತೆಗೆದುಕೊತೀನಿ, ನನ್ಗೆ ಅದನ್ನ ಓಡ್ಸಕ್ ಬರಲ್ವೋ, ಅಥವಾ ಹೋಗಿದ ತಕ್ಷಣ ಎಲ್ಲೋ ಒಂದು ಡಿಕ್ಕಿ ಹೊಡೆದ್ಬಿಟ್ನೋ ಏನೋ ಆಗೋಯ್ತು ಅಂತ ಇಟ್ಕೊಳ್ಳೋಣ, ನಮ್ಮ ಮನೆಯವ್ರು ಹೇಳಿದಾರೆ ಅದನ್ನ ಮಾರ್ಬಿಡಿ ಅಂತ. ಆಯ್ತು, ಮಾರ್ಬಿಟ್ರೆ 40,000ಕ್ಕ ನೀವು ಅದ್ರ ಡಾಕ್ಯುಮೆಂಟ್ ಚಾಸಿಸ್ ನಂಬರ್ ಎಲ್ಲ ಕೇಳಿ. ಹಂಗೆಲ್ಲ ಇದ್ರೆ ನಮ್ಮ ಹತ್ರ ತಗೊಳ್ಳೇಬೇಡ, ವ್ಯಾಪಾರ ಹೋಗು ಅಂತ ಹೇಳ್ತಾರೆ 4 ಜನ ಬಂದು ನಿಂತ್ಕೊಂಡ್ಬಿಟ್ಟು. ಅಲ್ಲಿಗೆ ಏನಾಯ್ತದು? ಕದ್ದಿದ್ ಮಾಲು. ಎಲ್ಲೋ ಕದ್ಕೊಂಬಂದ್ ತಗೊಂಬಂದ್ ಇಲ್ಲಿ ಮಾರ್ತಾನೆ, ಒಂದು ರಾಕೆಟ್. ಸೊ ಒನ್ ಶುಡ್ ಬಿ ಕೇರ್ಫುಲ್, ಎಸ್ಪೆಷಲಿ ಇಮೂವಬಲ್ ಪ್ರಾಪರ್ಟಿ ತಗೊಳ್ಳುವಾಗ. ಲಾಯರ್ ಹತ್ರ ಬರ್ಬೇಕು, ಕೇಳ್ಬೇಕು, ಡಾಕ್ಯುಮೆಂಟ್ಸ್ ತೋರಿಸ್ಬೇಕು, ಏನಿದೋ ರೆಕಾರ್ಡ್ ತೋರಿಸ್ಬೇಕು, ಇದೆಲ್ಲ ಹೌದು ಅಂತ ಕೇಳ್ಬೇಕು. ತಮ್ಮ ಹತ್ರಕ್ ಬಂದಿದ್ರೆ ತಾವ್ ಹೇಳ್ತಿದ್ರಿ ಇದೆಲ್ಲ ತಗೊಂಬಪ್ಪ ಅಂತ, ಗೊತ್ತಾಗೋದಿಲ್ಲ. ಲಾಯರ್ ಫೀಸ್ ಕೊಡ್ಬೇಕು, ಅಲ್ಲಿ ಹೋಗೋದು ಅವನ ಹತ್ರ, ಅವನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ, ಪ್ಯಾಕೇಜ್ ಡೀಲು. ಇವನೇ ಪಾರ್ಟಿ ಮಾರೋನು, ನಂದೇ ರಿಜಿಸ್ಟ್ರೇಷನ್ ಖರ್ಚು, ಒಟ್ಟಿಷ್ಟಾಗತ್ತೆ ಕೊಟ್ಬಿಡು ಅಂತ ಅವ್ನು ಕೊಟ್ಬಿಡ್ತಾನೆ ತಗೊಂಡೋಗಿ. ಅಲ್ಲಿ ಪೊಸಿಷನ್ಗೆ ಹೋಗಿ ಗುಂಡಗಳನ್ನ ಹಾಕಿ ಕೂಡಿಸ್ಬಿಟ್ಟು ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಆದ್ರೆ ಏನ್ ಮಾಡ್ಬೇಕಮ್ಮ? ಇವರೊಬ್ಬರದೇ ಅಲ್ಲ, ತುಂಬಾ ಜನ ನಮ್ಮ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಹಂಗಿದೆ. ಪ್ರಾಪರ್ಟಿ ಯಾಕಾರೋ ಇದೆಯೋ ಅವ್ರ ಹೆಸರಿನಲ್ಲಿ ನಿಂತಿದೆ. ಇಲ್ಲೇ ಸಂಪಂಗಿ ರಾಮ್ ನಗರದಲ್ಲಿ ತಂದೆ ತಾಯಿ ಇಬ್ರು, ನಾನು ಲಾಯರ್ ಆಗಿದ್ದಾಗ ಕಂಪ್ಲೇಂಟ್ ಕೊಡ್ಸಿದ್ದೆ ಕಮಿಷನರ್ಗೆ, ರಿಟರ್ನ್ ಕಂಪ್ಲೇಂಟ್ ಕೊಡ್ಸಿದ್ದೆ. ನನ್ನ ಜೀವಕ್ಕೆ ಭಯ ಇದೆ, ಬೇರೆ ಯಾರು ಅಲ್ಲ, ಮಕ್ಕಳಿಂದ ಅಂತ ನೇರವಾಗಿ ಕೊಡ್ಸಿದ್ದೆ. ಕಾರಣ ಆಯ್ತು, ಎಲ್ಲ ಆಯ್ತು, ನಾನು ರಿಕ್ರೂಟ್ ಆಗ್ಬಿಟ್ಟೆ, ಹೋಗ್ಬಿಟ್ಟೆ. 2009 sometime 2009 I recruited in 2008. all these problems were sorted out in 2002-2003. for a period of 6-7 years nothing happened. ಆ ಇಬ್ರು ಗಂಡ ಹೆಂಡತಿಯರ ಪರಿಸ್ಥಿತಿ ಬೇಡ. ಒಂದೇ ಹೋಟ್ಲಲ್ಲಿ ದಿನ ಊಟಕ್ಕೆ ಹೋಗ್ತಿರ್ಲಿಲ್ಲ ಅವರು. ಯಾಕಪ್ಪ ಅಂತ ಕೇಳಿದೆ, ವೆಂಕಟಸ್ವಾಮಿ ಯಾಕೆ ಒಂದೇ ಹೋಟ್ಲಲ್ಲಿ ಊಟಕ್ಕೆ ಹೋಗಲ್ಲ ಅಂತ. ಸಾರ್, ಆ ಹೋಟ್ಲವ್ನ ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ವಿಷ ಹಾಕ್ಸ್ಬಿಟ್ರೆ ಏನ್ ಮಾಡೋದು? ಅಲ್ಲಿಂದ ಎಲ್ಲಾ ಮಾಡ್ಕೊಂಡು ಬೇರೆ ಬೇರೆ ಇಲ್ಲ, ಈ ಗಂಡ ಹೆಂಡತಿ ಇಬ್ರು ಒಟ್ಟೊಟ್ಟಿಗೆ ಊಟಕ್ಕೆ ಹೋಗೋರು. ಆಮೇಲೆ ಫೈನಲಿ ಎಂಥ ಗಾಸ್ಟ್ಲಿ ನ್ಯೂಸ್ ಅಂದ್ರೆ, ಐ ಸಾ ಇನ್ TV9 that in Sampangi Ram Nagara old couple were done to death and their dead bodies were wrapped in the bed and kept in the house itself ಅಂತ. ಯಾಕಪ್ಪ ಅಂತ ನನಗೆ ಸ್ವಲ್ಪ ಗಾಬರಿ ಆಗಿ ನೋಡ್ತೀನಿ. ಸೇಮ್ ವೆಂಕಟಸ್ವಾಮಿ ಅಂಡ್ ಹಿಸ್ ವೈಫ್, ಅವರು ಅಲ್ಲೇ ಕೊಂದ್ ಹಾಕ್ಬಿಟ್ಟು ಹೆಣ ಡಿಸ್ಪೋಸ್ ಮಾಡಕ್ ಗೊತ್ತಾಗ್ದಲ್ನೆ ಹಾಸಿಗೆಲ್ ಸುತ್ತಿಟ್ಬಿಟ್ಟಿದ್ದಾನೆ. ಪಕ್ಕದ ಮನೆಯವ್ರು ಹತ್ಕದ ಮನೆಯವರೆಲ್ಲ 8 ದಿನ ಆದ್ಮೇಲೆ ದುರ್ವಾಸನೆ ಬರ್ತಿದೆ ಅಂತ ಪೊಲೀಸ್ ಒಳಗೋಗಿ ನೋಡಿದ್ರೆ ಅಲ್ಲಿ ಇಬ್ಬರು ಹೆಣ ಇದೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಬಿಕಾಸ್ ಕ್ಲೈಂಟ್ 2001-2 ಅವ್ರದ್ದೆಲ್ಲ ಪ್ರಕರಣ ಮುಗ್ದೋಗಿತ್ತು, ಕೊಟ್ಬಿಟ್ಟಿದ್ದು. ನನ್ಗೆ ಇನ್ಯಾರು ಗೊತ್ತೂ ಇರ್ಲಿಲ್ಲ. ಬಟ್ ಐ ವಾಸ್ ವೆರಿ 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 ಒಂಥರ ನನ್ಗೆ ಒಂದು ಫೀಲಿಂಗ್ ಬಂದ್ಬಿಡ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಡಿಸ್ಟ್ರಿಕ್ಟ್ ಜಡ್ಜ್ಗೆ. ಇನ್ನು ಅವ್ರ ಮನೆಯವ್ರಗಳಿಗೆಲ್ಲ ಏನ್ ಶಾಕ್ ಆಗಿರ್ಬೋದು. ಅಲ್ಲೆಲ್ಲೋ ಒಂದ್ ಕಡೆ
ಯಾವ್ದೋ ಒಂದು ಲೀಸಿಂದಿತ್ತು ಅದನ್ನ ಮುಗಿಸಿದ್ರು. ಅದ್ರಲ್ಲಿ 1.5 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನಷ್ಟು ದುಡ್ಡು ಬಂದಿತ್ತು ಅವ್ರಿಗೆ. ಅದೆಲ್ಲ ಬ್ಯಾಂಕು ಗಿಂಕಲ್ಲೆಲ್ಲ ಇಟ್ಕೊಟ್ಟಿದ್ರು, ಏನೇನೋ ಮಾಡಿದ್ರು. ಇಬ್ರು ಇಲ್ಲ ಈಗ, ತಂದೆನೂ ಇಲ್ಲ ತಾಯಿನೂ ಇಲ್ಲ. ಏನ್ ಮಾಡ್ತೀರಿ ನೀವು? ದಟ್ ಈಸ್ ಒನ್ ಸೂಟ್ ಐ ಫಾಟ್ ಅಗೇನೆಸ್ಟ್ ದಿ BDA ಟಿಲ್ ಎಂಡ್. ಅದರಿಂದಾನೇ BDA ಮೇಲೆ ಅಷ್ಟು ನಾನು ಖಚಿತವಾಗಿ ಹೇಳಿ ಬರೆಯಕ್ಕಾಗೋದು. ಎಲ್ಲ ಹಂತದಲ್ಲಿ BDA ತೊಂದರೆ ಕೊಟ್ರು. ಏನ್ ಮಾಡಕ್ ಬರಲ್ಲ, ಇಟ್ಸ್ ಆಲ್ ರೈಟ್. ಅದರಿಂದ ನಾನು ಏನ್ ತಮ್ಗೆ ಹೇಳಕ್ ಕೊಟ್ಟಿದ್ದು ಅಂದ್ರೆ, ವಯಸ್ಸಾದವ್ರಿಗೆ, ಒಬ್ಬೊಬ್ರೆ ಇರೋರ್ಗೆ, ಯಾರು ಇಲ್ಲ ಅಂತ ಅನ್ನೋರ್ಗೆ, ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದು ಬೆಂಗಳೂರಿನಲ್ಲಿ ಕಷ್ಟ ಇದೆ, ಕಷ್ಟ ಇದೆ. ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಜನ. ಪ್ರಾಪರ್ಟಿ ವ್ಯಾಲ್ಯೂ ಅಷ್ಟಿದೆ, ಕೇರ್ಫುಲ್ ಆಗಿರ್ಬೇಕು. ಹಾಗಿದ್ದಂತ ಪಕ್ಷದಲ್ಲಿ ಇಂಥವ್ರು ಅದಕ್ಕೆಲ್ಲ ಸಿಕ್ಕಾಕೊಂಡ್ಬಿಟ್ಟು, ಈಗ ಯಾರೋ ನೋಡಿ ಇವ್ರು ಯಾರು ಕೊಡ್ಸಿದ್ರು, ಇವ್ರಿಗೆ ಯಾರ ಪ್ರಾಪರ್ಟಿ ಕೊಡ್ಸಿದ್ರು ನೀನ್ ತಗೋ ಅಂತ, ಅವ್ನ್ ಹೋಗ್ಬಿಟ್ಟ. ಇವನ್ಗೆ ಅಲ್ಲೂ ಹೋಯ್ತು. ಆಗೋದೇ ಅಷ್ಟಲ್ವಮ್ಮ, ಆಗೋದೇ ಅಷ್ಟು. ಹಾಗಾಗಿ ಅವ್ರ ಜೊತೆ ಕೂತ್ಕೊಳ್ಳಿ, ಏನಾರು ಒಂದ್ ಮಾತಾಡಿ. ಕಾನೂನಾತ್ಮಕವಾಗಿ ಬರಿಬೇಕು ಅಂತಂದ್ರೆ ಮೈ ಹ್ಯಾಂಡ್ಸ್ ಆರ್ ಟೈಡ್, ಗೊತ್ತಾಯ್ತಲ್ಲ. ಆವಾಗ ಇವತ್ತಾಗುತ್ತೋ, ಆ ಕಡೆಗಾಗುತ್ತೋ, ಈ ಕಡೆಗಾಗುತ್ತೋ ನಾ ಹೇಳಲಾರೆ. ಕೂತ್ಕೊಂಡು ಮಾತಾಡ್ಲಿ. ತಾವು ಅಷ್ಟೇ ಇವ್ರೆ, ಗೊತ್ತಾಯ್ತಲ್ಲ. ನೀವು ತಲೆ ಎಲ್ಲ ಅಲ್ಲಾಡ್ಸೋದು ನನಗೆ ಬೇಡ, ರಾಜಿನ್ಬಾರ್ದು. ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್. ಏನೋ ಗ್ರಾಚಾರ ಬಂದಿತ್ತಪ್ಪ, ನಿರ್ವಹಣೆ ಆಯ್ತು ಅಂತ ಕೂತ್ಕೊಂಡು ಏನಾರು ಮಾತಾಡಿ. ಆತನ್ಗುನು ಅನ್ಯಾಯ ಆಗಿದೆ, ಇದ್ರೊಳಗಡೆಗೆ ಯಾರೋ ಮೋಸ ಮಾಡಿದ್ದಾರೆ. ಆಯ್ತಪ್ಪ, ಈಗ ಬಂದಿದಾರಲ್ಲಪ್ಪ, ಈಗ ಮಂಜುಳಮ್ಮನ ಹತ್ರ ಇದಾರಲ್ಲಪ್ಪ, ಇಲ್ಲೇ ಇದಾರಲ್ಲಪ್ಪ, ನಿಮ್ ಲಾಯರು ಇದ್ದಾರೆ, ಇಲ್ಲೇ ಕೂತ್ಕೊಳ್ಳಿ, ಬೇರೆ ಎಲ್ಲೂ ಬೇಡ. ನೆನ್ನೆ ಎಷ್ಟು ಹೇಳಿದ್ರು ವಾಪಸ್ ಬರೋದಿಲ್ಲ. ಇವತ್ತೊಂದು ಹೊಸ ಅವಕಾಶ ಬಂದಿದೆ, ಕೂತ್ಕೊಳ್ಳಿ, ಏನಾರು ಮಾತಾಡಿ. ಯಾವುದು ಆಗಲ್ಲ ಅನ್ನೋಷ್ಟಿರಲ್ಲ. ಇದೊಂದು ನಿವಾರಣೆ ಆಗೋಗ್ಬಿಟ್ರೆ ನಿಮ್ಗೂ ನೆಮ್ಮದಿ ತಾನೆ. ಮಾಡಿ ಮುಗಿಸಿ. ನಿಮ್ ನಂತರದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ರು, ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮಾಡಿ ಮುಗಿಸಿ. ಪರಿಸ್ಥಿತಿ ಹಿಂಗೆ ಇರೋದಿಲ್ಲ. ನಾಳೆ ಇವ್ರು ಬಿಟ್ರೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಿಟ್ರೆ ಮತ್ತೊಬ್ರು ಬರ್ತಾರೆ. ಇರುವಾಗ ನಿಮ್ ಕಕ್ಷಿಗಾರರಿಗೂ ಈಗ 64 ಅಂದ್ರೆ ಹೌ ಲಾಂಗ್ ವುಡ್ ಯು ಫೈಟ್? ಬೆಸ್ಟ್ ಥಿಂಗ್ ಇಸ್ ಟು ಹ್ಯಾವ್ ಪೀಸ್. ಕೂತ್ಕೊಳ್ಳಿ, ಅವ್ರ ಜೊತೆ ಮಾತನಾಡ್ಲಿ. ತಮ್ಮ ಹೆಸರೇನು ಅಂದ್ರಿ ಇವ್ರೆ? ತಮ್ಮ ಹೆಸರೇನು? ಶ್ರೀನಿವಾಸ್ ಅವ್ರೆ, ಅವ್ರ ಜೊತೆ ಕೂತ್ಕೊಳ್ಳಿ, ಮಾತಾಡಿ. ಹಳೆ ಕಹಿ ಎಲ್ಲ ಬಿಡಿ, ಗೊತ್ತಾಯ್ತಲ್ಲ. ನೀವು ಹಣ್ಣಾಗಿದ್ದೀರಿ. ಈ ಹೈಕೋರ್ಟ್ ಮತ್ತೊಂದು ಕೋರ್ಟ್ ಎಲ್ಲ ಕಿರಿಕಿರಿ, ಅಲ್ಲಿ ಅಲ್ಲೋ ಮೋಸ ಆಗಿದೆ. ದಿ ಮನಿ ದಟ್ ಯು ಆರ್ ಪೇಡ್ ಟು ಸಮ್ ಥರ್ಡ್ ರೇಟ್ ಫೆಲೋಸ್, ಇಟ್ ಈಸ್ ಆಲ್ ಈಟನ್ ಅವೇ ಬೈ ದೆಮ್. ಎಲ್ಲ ಬೇಸರ ಇದೆ. ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ. ಏನ್ ಪಾಸಿಬಿಲಿಟಿ ಇದೆಯೋ, ಫೀಸಿಬಿಲಿಟಿ ಇದೆಯೋ ನೀವು ಮಾತಾಡಿ. ದಿಸ್ ಕೋರ್ಟ್ ವಿಲ್ ಆಲ್ವೇಸ್ help the parties to settle the dispute amicably.